ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೇತನ್ಯಾಹು ತಂತ್ರಜ್ಞಾನ ಮತ್ತು ನವೀನತೆ ಪ್ರದರ್ಶನದಲ್ಲಿ ಭಾಗವಹಿಸಿದ ಕ್ಷಣವು ಭಾರತ ಇಸ್ರೇಲ್ ಸ್ನೇಹದ ಮತ್ತೊಂದು ಮಹತ್ವದ ಅಧ್ಯಾಯವಾಗಿ ಪರಿಣಮಿಸಿದೆ. ಈ ಪ್ರದರ್ಶನವು ಕೇವಲ ತಂತ್ರಜ್ಞಾನ ಪ್ರದರ್ಶನವಷ್ಟೇ ಅಲ್ಲ, ಎರಡು ರಾಷ್ಟ್ರಗಳ ನಡುವಿನ ಭವಿಷ್ಯದ ಸಹಕಾರಕ್ಕೆ ದಿಕ್ಕು ತೋರಿಸುವ ವೇದಿಕೆಯಾಗಿದೆ. ಡಿಜಿಟಲ್ ಅಭಿವೃದ್ಧಿ, ಕೃಷಿ ನವೀನತೆ, ರಕ್ಷಣಾ ತಂತ್ರಜ್ಞಾನ, ಸೈಬರ್ ಭದ್ರತೆ, ಕೃತಕ ಬುದ್ಧಿಮತ್ತೆ ಮತ್ತು ಸ್ಟಾರ್ಟ್ಅಪ್ ಸಂಸ್ಕೃತಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿನ ಸಾಧನೆಗಳನ್ನು ಇಲ್ಲಿ ಪ್ರದರ್ಶಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ವಿವಿಧ ಸ್ಟಾರ್ಟ್ಅಪ್ಗಳ ಸ್ಟಾಲ್ಗಳನ್ನು ವೀಕ್ಷಿಸಿ ಯುವ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಿದ್ರು. ಇಸ್ರೇಲ್ ತನ್ನ ಸ್ಟಾರ್ಟ್ಅಪ್ ನೇಷನ್ ಖ್ಯಾತಿಗೆ ತಕ್ಕಂತೆ ಹೊಸ ತಂತ್ರಜ್ಞಾನ ಪರಿಹಾರಗಳನ್ನು ಪರಿಚಯಿಸಿತು. ನೀರಿನ ಕೊರತೆಯನ್ನ ನೀಗಿಸಲು ಡ್ರಿಪ್ ಇರಿಗೇಷನ್ ತಂತ್ರಜ್ಞಾನ, ಕೃಷಿ ಉತ್ಪಾದಕತೆ ಹೆಚ್ಚಿಸಲು ಸ್ಮಾರ್ಟ್ ಫಾರ್ಮಿಂಗ್ ವಿಧಾನಗಳು, ಆರೋಗ್ಯ ಕ್ಷೇತ್ರದಲ್ಲಿ ಡಿಜಿಟಲ್ ಡಯಾಗ್ನೋಸ್ಟಿಕ್ ಸಾಧನಗಳು ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಉಪಕರಣಗಳು ಪ್ರದರ್ಶನದ ಪ್ರಮುಖ ಆಕರ್ಷಣೆಗಳಾಗಿದ್ದವು. ಭಾರತ ಮತ್ತು ಇಸ್ರೇಲ್ ಎರಡೂ ದೇಶಗಳು ತಂತ್ರಜ್ಞಾನವನ್ನ ಅಭಿವೃದ್ಧಿಯ ಪ್ರಮುಖ ಎಂಜಿನ್ ಆಗಿ ಪರಿಗಣಿಸುತ್ತವೆ. ಭಾರತದ ಡಿಜಿಟಲ್ ಇಂಡಿಯಾ ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳಿಗೆ ಇಸ್ರೇಲ್ನ ನವೀನತೆ ಅನುಭವ ದೊಡ್ಡ ಬೆಂಬಲ ನೀಡಬಹುದು. ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಇಸ್ರೇಲ್ ಅಭಿವೃದ್ಧಿಪಡಿಸಿರುವ ಸೂಕ್ಷ್ಮ ನೀರಾವರಿ ತಂತ್ರಗಳು ಭಾರತೀಯ ರೈತರಿಗೆ ಬಹಳ ಉಪಯುಕ್ತವಾಗಬಹುದು. ಹವಾಮಾನ ಬದಲಾವಣೆ, ನೀರಿನ ಅಭಾವ ಮತ್ತು ಬೆಳೆ ನಷ್ಟದ ಸಮಸ್ಯೆಗಳನ್ನು ಎದುರಿಸಲು ಈ ಸಹಕಾರ ಮಹತ್ವದ ಪಾತ್ರ ವಹಿಸಬಹುದು. ಸೈಬರ್ ಭದ್ರತೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲಿ ಸಹ ಎರಡೂ ರಾಷ್ಟ್ರಗಳು ಕೈಜೋಡಿಸುವ ಸಾಧ್ಯತೆಗಳು ಹೆಚ್ಚಿವೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಡೇಟಾ ರಕ್ಷಣೆ ಮತ್ತು ರಾಷ್ಟ್ರೀಯ ಭದ್ರತೆ ಪ್ರಮುಖ ವಿಷಯಗಳಾಗಿವೆ. ಇಸ್ರೇಲ್ನ ಸೈಬರ್ ತಂತ್ರಜ್ಞಾನ ಪರಿಣಿತಿ ಮತ್ತು ಭಾರತದ ದೊಡ್ಡ ಡಿಜಿಟಲ್ ಮಾರುಕಟ್ಟೆ ಇವುಗಳ ಸಂಯೋಜನೆ ಜಾಗತಿಕ ಮಟ್ಟದಲ್ಲಿ ಹೊಸ ಮಾದರಿಯನ್ನ ನಿರ್ಮಿಸಬಹುದು. ಪ್ರದರ್ಶನದ ವೇಳೆ ಪ್ರಧಾನಿ ಮೋದಿ ಅವರು ನವೀನತೆ ಮತ್ತು ಸಂಶೋಧನೆಯ ಮಹತ್ವವನ್ನ ಒತ್ತಿ ಹೇಳಿದ್ರು. ಯುವಕರು ಸ್ಟಾರ್ಟ್ಅಪ್ಗಳ ಮೂಲಕ ದೇಶದ ಆರ್ಥಿಕತೆಯನ್ನ ಬಲಪಡಿಸಬೇಕು ಎಂದು ಕರೆ ನೀಡಿದ್ರು. ಇಸ್ರೇಲ್ ಪ್ರಧಾನಮಂತ್ರಿ ನೇತನ್ಯಾಹು ಸಹ ಭಾರತವನ್ನ ವಿಶ್ವಾಸಾರ್ಹ ಸ್ನೇಹಿತ ಎಂದು ಹೇಳಿ ತಂತ್ರಜ್ಞಾನ ಸಹಕಾರ ಇನ್ನಷ್ಟು ಗಟ್ಟಿಯಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಇಬ್ಬರೂ ನಾಯಕರು ಕೈಕುಲುಕಿ ಭವಿಷ್ಯದ ಸಂಯುಕ್ತ ಯೋಜನೆಗಳ ಬಗ್ಗೆ ಚರ್ಚಿಸಿದ್ರು. ಈ ಪ್ರದರ್ಶನವು ಕೇವಲ ತಂತ್ರಜ್ಞಾನ ಸಾಧನೆಗಳ ಪ್ರದರ್ಶನವಷ್ಟೇ ಅಲ್ಲ, ಅದು ಎರಡು ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವಿನ ಸ್ನೇಹ, ಪರಸ್ಪರ ನಂಬಿಕೆ ಮತ್ತು ಸಾಮಾನ್ಯ ಗುರಿಗಳ ಸಂಕೇತವಾಗಿದೆ. ರಕ್ಷಣಾ, ಕೃಷಿ, ಆರೋಗ್ಯ, ಶಿಕ್ಷಣ ಮತ್ತು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಗಳಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಪ್ಪಂದಗಳು ಸಾಧ್ಯವೆಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಭಾರತದ ಯುವ ಉದ್ಯಮಿಗಳಿಗೆ ಇದು ದೊಡ್ಡ ಪ್ರೇರಣೆ. ಜಾಗತಿಕ ಮಟ್ಟದ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಹೊಸ ಆವಿಷ್ಕಾರಗಳ ಮೂಲಕ ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬಹುದು ಎಂಬ ಸಂದೇಶ ಈ ಕಾರ್ಯಕ್ರಮ ನೀಡುತ್ತದೆ. ಇಸ್ರೇಲ್ನ ನವೀನತೆ ಮನೋಭಾವ ಮತ್ತು ಭಾರತದ ಮಾನವ ಸಂಪನ್ಮೂಲ ಇವೆರಡರ ಸಂಗಮ ಭವಿಷ್ಯದ ಅಭಿವೃದ್ಧಿಗೆ ಬಲವಾದ ಅಡಿಪಾಯವಾಗಲಿದೆ. ಒಟ್ನಲ್ಲಿ ಮೋದಿ ಮತ್ತು ನೇತನ್ಯಾಹು ತಂತ್ರಜ್ಞಾನ ಮತ್ತು ನವೀನತೆ ಪ್ರದರ್ಶನದಲ್ಲಿ ಭಾಗವಹಿಸುವುದು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಪ್ರಮುಖ ಹೆಜ್ಜೆ. ಇದು ಕೇವಲ ರಾಜಕೀಯ ಭೇಟಿಯಲ್ಲ, ಭವಿಷ್ಯದ ಆರ್ಥಿಕ ಬೆಳವಣಿಗೆ, ತಂತ್ರಜ್ಞಾನ ವಿನಿಮಯ ಮತ್ತು ಜಾಗತಿಕ ಸಹಕಾರದ ಹೊಸ ದಿಕ್ಕನ್ನ ಸೂಚಿಸುವ ಐತಿಹಾಸಿಕ ಕ್ಷಣವಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.